ವೆಲ್ಕಮ್ ಟು ಫ್ಲೈ ಟುವರ್ಡ್ಸ್ ಲೈಫ್. ನಾನು ನಿಮ್ಮ ಪ್ರೀತಿಯ ಚೈತ್ರ. ಸೊ ಇವತ್ತು ಲೋಕಲ್ ಅಲ್ಲ, ನ್ಯಾಷನಲ್ ಅಲ್ಲ, ಇಂಟರ್ನ್ಯಾಷನಲ್ ಡ್ರಿಫ್ಟಿಂಗ್ ರೇಸಿಗೆ ಹೋಗ್ತಾ ಇದ್ದೀವಿ. ಸೊ ಈ ಡ್ರಿಫ್ಟಿಂಗ್ ರೇಸ್ ಅಲ್ಲಿ ಏನೇನೆಲ್ಲ ಇನ್ಫಾರ್ಮೇಶನ್ ತಿಳ್ಕೊಬೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇವತ್ತು ಹೇಳ್ತೀನಿ. ಜಾಪನೀಸ್ ಡ್ರಿಫ್ಟಿಂಗ್ ಲೆಜೆಂಡ್ ಅಂತಾನೆ ಫೇಮಸ್ ಆಗಿರುವಂತ ಡಿಯಾಗೋ ಸಿಯಾಟೋ ಅನ್ನೋರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಇಂಡಿಯನ್ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಮೋರ್ ಇನ್ಫಾರ್ಮೇಶನ್ಸ್ ನ ಇವತ್ತು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಅಲ್ಲಿ ನೋಡಿ ಜಾಗ್ವಾರ್ ಹೋಗ್ತಾ ಇದೆ. ಜಾಗ್ವಾರ್ ಅಂತಂದ ತಕ್ಷಣನೇ ನನಗೆ ನೆನಪಾಗೋದೇ ನಮ್ಮ ಡಿ ಬಾಸು. ಯಾಕಂದರೆ ಅವರ ಫಸ್ಟ್ ಸ್ಪೋರ್ಟ್ಸ್ ಕಾರ್ ಜಾಗ್ವಾರ್ ಕಾರ್ ಆಗಿರುತ್ತೆ. ಅದಕ್ಕೋಸ್ಕರ ಆ ಕಾರ್ ನಮ್ಗೆ ತುಂಬ ಸ್ಪೆಷಲ್. ನಾವಿದ್ದೀವಿ ಒಮಾನ್ ಆಟೋಮೊಬೈಲ್ ಅಸೋಸಿಯೇಷನಲ್ಲಿ. ಇದೇ ಪ್ಲೇಸಲ್ಲಿ ಆ್ಯಕ್ಚುಲಿ ಡ್ರಿಫ್ಟಿಂಗ್ ರೇಸ್ ನಡೆಯೋದು. ಸೊ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಈಚ್ ಪರ್ಸನ್ನು ಟಿಕೆಟ್ ತೊಗೋಬೇಕು. ಸೊ ಒಬ್ಬರಿಗೆ 1000 ರೂಪೀಸ್ ಬೀಳುತ್ತೆ. ನಾನು ಕಾರ್ ಚಾಂಪಿಯನ್ಶಿಪ್ಪಿಗೆ ಬಂದ್ಬಿಟ್ಟು ಬೈಕ್ ನೋಡ್ಬಿಟ್ಟು ಶಾಕ್ ಆಗಿಬಿಟ್ಟೆ. ಹತ್ರ ಹೋಗಿ ನೋಡಿದಾಗ ಗೊತ್ತಾಯಿತು ಅದು ಹಾರ್ಲೆ ಡೇವಿಡ್ಸನ್ ಅಂತ. ಕ್ರೇಜಿ ಬೈಕ್ ಗುರು, ಕ್ರೇಜಿ. ಇಲ್ಲಿ ನೋಡಿ, ಒಮಾನ್ ನಿಸಾನ್ GTR ಕ್ಲಬ್ ಅವರು ಎಲ್ಲ ಮೆಂಬರ್ಸೂ ಎಲ್ಲ ತರಹದ ನಿಸಾನ್ GTRನ ತೊಗೊಬಂದು ನಿಲ್ಲಿಸ್ಬಿಟ್ಟಿದ್ದಾರೆ ಇಲ್ಲಿ ಸಾಲಾಗಿ. ಆದರೆ ಇದನ್ನೆಲ್ಲ ತಗೊಂಡೋಗಿ ರೇಸಿಗೆ ಹೋಗ್ತಾರೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಬೇರೆ ಕಾರೇ ಇದೆ, ಅದಕ್ಕೋಸ್ಕರ ನೋಡ್ತಾನೆ ಇರಿ, ಅದನ್ನು ನಾವು ತೋರಿಸ್ತೀವಿ. Oh my god, see, look at this car. Oh my god. ನೋಡಿ ಗಾಯ್ಸ್, ಇದು ಕಾರಲ್ಲ ಗುರು, ಜಟ್ಟಿದ್ದಂಗೆ ಐತಲ್ಲಪ್ಪ. ಶವರ್ಲೆ ಕಾರ್ವೇ 25 ಮಾಡಲ್ಲು, ಕ್ರೇಜಿ. Look at this yellow monster Godzilla. Nissan GTR. ಆ್ಯಕ್ಚುಲಿ ಈ ಚಾಂಪಿಯನ್ಶಿಪ್ಪಲ್ಲಿ 3 ರೌಂಡ್ಸ್ ಇರುತ್ತೆ. ಟೋಟಲ್ ಆಗಿ 60+ ಪಾರ್ಟಿಸಿಪೆಂಟ್ಸು ಆಲ್ಮೋಸ್ಟ್ 20+ ಕಂಟ್ರಿಯಿಂದ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಅದರಲ್ಲಿ 3rd ರೌಂಡು, 2nd ರೌಂಡು ಆ್ಯಂಡ್ ಫೈನಲ್ ರೌಂಡ್ ಇರುತ್ತೆ. ಇದರಲ್ಲಿ ನಮ್ಮ ಇಂಡಿಯನ್ನು ಅಭಿ ಪಟೇಲ್ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ನೋಡಿ, ನಮ್ಮ ಲಿಟಲ್ ಚಾಂಪಿಯನ್ನು ಅವ್ರ ಕಾರ್ನ ಎತ್ಕೊಂಡು ಬಂದಿದ್ದಾರೆ. ನೆಕ್ಸ್ಟ್ ಇವರೇ ಚಾಂಪಿಯನ್ಶಿಪ್ಪಿಗೆ ಗೆಲ್ಲೋದು. 3rd ರೌಂಡಲ್ಲಿ 62 ಮೆಂಬರ್ಸ್ ಪಾರ್ಟಿಸಿಪೇಟ್ ಮಾಡಿ 2nd ರೌಂಡ್ಗೆ 32 ಮೆಂಬರ್ಸ್ ಸೆಲೆಕ್ಟ್ ಆಗ್ತಾರೆ. ಆ ಟಾಪ್ 32 ಮೆಂಬರ್ಸು ಫೈನಲ್ಗೆ 3 ಕ್ಯಾಟಗರಿಲಿ ಸೆಲೆಕ್ಟ್ ಆಗ್ತಾರೆ. ಆ 3 ಕ್ಯಾಟಗರೀಸ್ ಯಾವುದಪ್ಪ ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಕ್ಯಾಟಗರಿ, ಮೆನಾ ರೀಜನ್ ಕ್ಯಾಟಗರಿ ಆ್ಯಂಡ್ ನ್ಯಾಷನಲ್ ಕ್ಯಾಟಗರಿ. ಇಂಟರ್ನ್ಯಾಷನಲ್ ಅಂದರೆ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ, ನ್ಯಾಷನಲ್ ಅಂದರೂ ನಿಮ್ಗೆ ಗೊತ್ತಿರುತ್ತೆ. ಮೆನಾ ರೀಜನ್ ಕ್ಯಾಟಗರಿ ಅಂತ ಹೇಳಿದ್ರೆ ಮಿಡಲ್ ಈಸ್ಟ್ ಕಂಟ್ರೀಸ್ ಯಾವ್ದು ಬರುತ್ತೆ ಅದರಲ್ಲಿ ಟಾಪ್ 3 ಕಂಟೆಸ್ಟೆಂಟ್ನ ಸೆಲೆಕ್ಟ್ ಮಾಡ್ಕೋತಾರೆ. ಯಾರ್ಯಾರು 90s ಕಿಡ್ಸು NFS ಆಡಿದ್ದೀರಾ ಅವ್ರಿಗೆಲ್ಲರಿಗೂ ಗೊತ್ತಿರುತ್ತೆ ಇದು ಯಾವ ಕಾರು ಅಂತ. ಅದೇ ನಿಸಾನ್ ಸ್ಕೈಲೈನು. ಸೂಪರ್ ಕಾರು. ಏನು ಡಿಸೈನ್ ಬಿಟ್ಟವ್ರೆ ಅಂತಂದರೆ ನಿಸಾನ್ ಅವರು ನಿಜಕ್ಕೂ ಮೆಚ್ಕೋಬೇಕು. ಜಪಾನ್ ನಂಬರ್ ಪ್ಲೇಟು, ಅಲ್ಟಿಮೇಟು. ಜಾಗನೇ ಇಲ್ಲ ಗುರು ರೋಡ್ಗೂ. ಮತ್ತು ಕ್ಲಿಯರೆನ್ಸ್ ನೋಡಿ, ಇದೆಲ್ಲ ನಮ್ಮ ಇಂಡಿಯಾದಲ್ಲಿ ಓಡ್ಸೋಕ್ಕೆ ತುಂಬ ಕಷ್ಟ, ನೋಡೋದು ತುಂಬಾ ಕಷ್ಟ. ಏನೋ ಇಲ್ಲಿದ್ದೀವಿ ಅನ್ನೋದಕ್ಕೆ ನಾವು ಖುಷಿಯಿಂದ ನೋಡ್ತಾ ಇದ್ದೀವಿ ಕಾರ್ಗಳನ್ನ. ಬ್ಯೂಟಿಫುಲ್ ಆಗಿದೆ. ಇದು ನ್ಯೂ ವರ್ಷನ್ ನಿಸಾನು ನೋಡ್ತಾ ಇದ್ದೀರಲ್ಲ, V8 ಇಂಜಿನ್ ಇದು. ಆವಾಗ ನೋಡಿದ್ದು V6 ಇಂಜಿನ್ನು ನಿಸಾನ್ ಸ್ಕೈಲೈನ್ ಕ್ಲಾಸಿಕ್ ಸ್ಕೈಲೈನು ರೋಡಲ್ಲಿ ತುಂಬ ರೇರೆಸ್ಟಾಗಿ ಕಾಣಿಸ್ಕೊಳ್ಳೋದು. ಯಾವ ಥರ ಡಿಸೈನ್ ಅಂತಂದರೆ ಅಲ್ಟಿಮೇಟ್, ಏನು ಮಾತಾಡೋಂಗಿಲ್ಲ. ಆ ವೀಲ್ಸು, ಆ ಟೇಲ್ ಲ್ಯಾಂಪು, ಆ ಸ್ಪಾಯ್ಲರ್ ಅಂತೂ ಆ ಫ್ಲೈಟಿಗೆ ಇರುತ್ತದಲ್ಲ ಆ ಥರ ಇದೆ. ಅದೇ ಥರ ಇಲ್ಲಿ ಬಂದರೆ ನ್ಯೂ ವರ್ಷನ್ ಆಫ್ ನಿಸಾನ್ GTR ನೋಡ್ತಾ ಇದ್ದೀರಾ. ಬ್ಯೂಟಿಫುಲ್ ಆಗಿದೆ ಈ ಕಾರ್. ನೋಡಿ, ಮ್ಯಾಗ್ ವೀಲ್ಸ್ ಅಂತೂ ಅಲ್ಟಿಮೇಟ್ ಆಗಿದೆ. ಸ್ಲಿಪ್ ಟೈರ್ಸ್ ಹಾಕ್ಸಿದ್ದಾರೆ. ರೇಸಿಂಗ್ ಅಂತೂ ಸೂಪರ್. ಮತ್ತು ಡ್ರಿಫ್ಟ್ ರೇಸ್ಗಳಿಗಂತೂ ಅಲ್ಟಿಮೇಟ್ ಆಗಿರುತ್ತೆ. ವಿಶಲ್ ಅವರು ಸ್ಪಾನ್ಸರ್ ಮಾಡಿರೋದು ಈ ಕಾರ್ಗೆ, ಅಡ್ವರ್ಟೈಸ್ಮೆಂಟ್ಗೆ. ಆ ಕ್ಲಾಸಿಕ್ ಟೇಲ್ ಲ್ಯಾಂಪ್ಗೂ ಈಗ ನ್ಯೂ ವರ್ಷನ್ ಟೇಲ್ ಲ್ಯಾಂಪ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ತುಂಬಾ ಅಡ್ವಾನ್ಸ್ ಆಗಿದೆ.
ನೋಡಿದ್ರಲ್ಲ, ಇದೇ ಒಮಾನ್ ಚಾಂಪಿಯನ್ಶಿಪ್ಪಿಗೆ ರೆಡಿಯಾಗಿರೋವಂಥ ಡ್ರಿಫ್ಟಿಂಗ್ ಸರ್ಕ್ಯೂಟ್. ಸೊ ಇಲ್ಲೇ ಆ ರೇಸ್ ನಡೆಯೋದು. ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಈ ರೀಜನಲ್ಲಿ ನಾವೇನು ವೆಯ್ಟ್ ಮಾಡ್ತಾ ಇದ್ದೀವಿ ಅಲ್ಲೆಲ್ಲ ಫುಲ್ ಫ್ಯಾಮಿಲಿಯವರೆಲ್ಲ ಕೂತ್ಕೊಂಡಿದ್ರು. ಸೊ ನಾವು ಇಲ್ಲೇ ಬಂದು ಕೂತ್ಕೊಂಡಿದ್ದೀವಿ. ಸೊ ಆ ಕಡೆ ಎಲ್ಲ ಜಾಸ್ತಿ ಬಾಯ್ಸ್ ಎಲ್ಲ ಕೂತ್ಕೊಂಡಿರ್ತಾರೆ. ವಿದೌಟ್ ಫ್ಯಾಮಿಲಿ ಯಾರ್ಯಾರು ಬಂದಿರ್ತಾರೆ ಅವರೆಲ್ಲ ಕೂತ್ಕೊಂಡಿರ್ತಾರೆ. ಕಾರನ್ನು ಎಲ್ಲರೂ ಓಡಿಸ್ತಾರೆ, ಆದರೆ ಕಾರನ್ನು ಕಂಟ್ರೋಲ್ ಮಾಡೋ ಅಂಥದ್ದು ಎಲ್ರಿಗೂ ಬರಲ್ಲ. ಅದೇ ಸ್ಕಿಲ್. ಆ ಸ್ಕಿಲ್ಲೇನೆ ಡ್ರಿಫ್ಟಿಂಗ್. ಹಾಗಾದರೆ ಡ್ರಿಫ್ಟಿಂಗ್ ಅಂದರೆ ಏನು? ಡ್ರಿಫ್ಟಿಂಗ್ ಅಂದರೆ ಒಂದು ಕಾರು ಆ ಟ್ರ್ಯಾಕಲ್ಲಿ ಮೂವ್ ಆಗ್ತಾ ಇರಬೇಕಾದ್ರೆ ಇನ್ನೊಂದು ಕಾರು ಅದೇ ಸ್ಪೀಡಿಗೆ ಹೋಗಿ ಇನ್ನೊಂದು ಕಾರಿನ ಹಿಂದೆ ಹೋಗಿ ಆ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಅದನ್ನು ಕರೆಕ್ಟಾಗಿ ಕಂಟ್ರೋಲಿಂದ ಬ್ಯಾಲೆನ್ಸ್ ಮಾಡೋವಂಥ ಒಂದು ಸ್ಕಿಲ್ಲನ್ನು ಡ್ರಿಫ್ಟಿಂಗ್ ಅಂತ ಕರೀತಾರೆ. ಪ್ರತಿಯೊಂದು ಡ್ರಿಫ್ಟಿಂಗ್ ರೇಸಲ್ಲೂ ಇಬ್ಬರು ಡ್ರೈವರ್ಸ್ಗೆ ಅವಕಾಶ ಇರುತ್ತೆ. ಒಂದು ಚೇಸು ಮತ್ತು ಒಂದು ಲೀಡ್. ಫಸ್ಟು ಯಾರು ಚೇಸ್ ಮಾಡ್ತಾರೆ ಅವರು ನೆಕ್ಸ್ಟು ಲೀಡ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಫಸ್ಟು ಯಾರು ಲೀಡ್ ಮಾಡ್ತಾರೆ ಅವ್ರು ನೆಕ್ಸ್ಟು ಚೇಸ್ ಮಾಡೋ ಅವಕಾಶ ಇರುತ್ತೆ. ಇನ್ನು ಪಾಯಿಂಟ್ಸ್ ಹೇಗೆ ತಗೊತಾರೆ ಡ್ರಿಫ್ಟಿಂಗ್ ರೇಸಲ್ಲಿ ಅನ್ನೋದಾದರೆ, ಸ್ಪೀಡ್ಗಿಂತ ಕಾರ್ನ ಯಾರು ಹೇಗೆ ಕಂಟ್ರೋಲ್ ಮಾಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಲೀಡಲ್ಲಿರೋ ಕಾರು ತುಂಬಾ ಸ್ಪೀಡಾಗಿರುತ್ತೆ. ಚೇಸಲ್ಲಿರೋರಿಗೆ ಇದೊಂಥರ ಟಾಸ್ಕ್ ಥರ. ಸ್ಪೀಡಾಗಿ ಹೋಗೋ ಕಾರ್ನ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಮತ್ತು ಆ ಕಂಟ್ರೋಲಲ್ಲಿರಬೇಕು ಕಾರು. ಹಾಗೆಯೇ ಇನ್ನರ್ ಕ್ಲಿಪ್ ಮತ್ತು ಔಟರ್ ಕ್ಲಿಪ್ ಅಂತ ಡ್ರಿಫ್ಟಿಂಗಲ್ಲಿ ಪಾಯಿಂಟ್ಸ್ ತೊಗೊಬೇಕು. ಇದು ಚೇಸಿಂಗ್ ಅವ್ರಿಗೆ ತುಂಬಾ ಕಷ್ಟ. ಅದೇ ನೆಕ್ಸ್ಟು ಲೀಡಲ್ಲಿರ್ತಾರಲ್ಲ ಅವ್ರಿಗೂ ಸೇಮ್ ಅವಕಾಶ ಚೇಸಿಗೆ ಬರುತ್ತೆ. ಆವಾಗ ಅವ್ರು ಹೇಗೆ ಪರ್ಫಾರ್ಮ್ ಮಾಡ್ತಾರೆ, ಅವ್ರು ಹೇಗೆ ಲೀಡಲ್ಲಿರೋರಿಗೆ ಕಂಟ್ರೋಲ್ ತೊಗೊಂಡು ಯಾವ ಥರ ಇನ್ನರ್ ಕ್ಲಿಪ್ಪು ಔಟರ್ ಕ್ಲಿಪ್ಗೆ ಮ್ಯಾಚ್ ಮಾಡಿ ಪಾಯಿಂಟ್ಸ್ ತೊಗೊತಾನೆ ಅನ್ನೋದೇ ಡ್ರಿಫ್ಟಿಂಗಲ್ಲಿ ತುಂಬಾ ಇಂಪಾರ್ಟೆಂಟು. ಡ್ರಿಫ್ಟಿಂಗ್ ರೇಸಲ್ಲಿ ಟ್ಯಾಂಡಮ್ ಬ್ಯಾಟಲ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಇದರಲ್ಲಿ ಹೇಗೆ ಪಾಯಿಂಟ್ಸ್ ತೊಗೊತಾರೆ ಅಂತಂದರೆ, ಇಬ್ಬರು ಡ್ರೈವರ್ಸೂ ಒಂದೇ ಸ್ಪೀಡು ಮತ್ತು ಡಿಸ್ಟೆನ್ಸ್ನ ಮೇಂಟೈನ್ ಮಾಡಬೇಕು. ಲೀಡ್ ಕಾರ್ ಯಾವತ್ತೂ ಅದ್ರ ಲೈನ್ನ ಯಾವತ್ತೂ ತಪ್ಪಬಾರ್ದು. ಹಾಗೆಯೇ ಚೇಸ್ ಕಾರು ಲೀಡ್ ಕಾರ್ಗೆ ತುಂಬಾ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅಗ್ರೆಸಿವ್ ಆಗಿ ಶೋ ಆಫ್ ಕೊಡ್ತಾರೆ. ಅವ್ರಿಗೆ ತುಂಬಾ ಪಾಯಿಂಟ್ಸ್ ಜಾಸ್ತಿ. ಇದರಲ್ಲಿ ಯಾರಾದರೂ ಟ್ರ್ಯಾಕ್ ಏನಾರು ತಪ್ಪೋದ್ರೆ ಆ ಕೋನ್ ಇರುತ್ತಲ್ಲ, ಆ ಕೋನಿಂದ ಹೊರಗಡೆ ಬಂದರೆ ಅವ್ರಿಗೆ ತುಂಬಾ ಪಾಯಿಂಟ್ಸ್ ಕಡಿಮೆ ಆಗುತ್ತೆ. ಇಲ್ಲಿ ನೋಡ್ತಿದ್ದೀರಲ್ಲ, ಯೂರೇ ಡಿಯಾಗೋ ಸಿಯಾಟೋ. ಆ್ಯಸ್ ಐ ಟೋಲ್ಡ್ ಬಿಫೋರ್, ಡ್ರಿಫ್ಟಿಂಗ್ ಲೆಜೆಂಡ್ ಅಂತಲೇ ಫೇಮಸ್ ಆಗಿರೋರು. ಅವ್ರ ಕಾರು ಫಸ್ಟ್ ಟೈಮ್ ಆಕ್ಸಿಡೆಂಟ್ ಆಗಿದ್ದು ನೋಡಿ ಸಿಕ್ಕಾಪಟ್ಟೆ ಬೇಜಾರಾಯಿತು. ಈ ಚಾಂಪಿಯನ್ಶಿಪ್ಗೆ ಅವರೇ ಒಂಥರ ಬ್ರ್ಯಾಂಡ್ ಅಂಬಾಸಿಡರ್ ಇದ್ದಂಗೆ. ಈ ಥರ ಆಗಿದ್ದು ನೋಡಿ ಡಿಸಪಾಯಿಂಟ್ ಆಗೋಯ್ತು. ಆಮೇಲೆ ರಿಪೇರ್ ಮಾಡಿ ಬಂದು ಸ್ಟಿಲ್ ಅವ್ರ ಕಾರ್ ಇಶ್ಯೂಯಿಂದ ಡಿಸ್ಕ್ವಾಲಿಫೈಡೇ ಆಗೋದ್ರು. ಈ ಒಂದು ಸಿಚುವೇಶನಿಂದ ನಂಗೆ ಏನೊಂದು ಅರ್ಥ ಆಯಿತು ಅಂತ ಹೇಳಿದ್ರೆ, ಲೈಫಲ್ಲಿ ಎಷ್ಟೇ ಕಾಂಪಿಟೇಟರ್ಸ್ ಇರಲಿ, ಅವ್ರು ಎಷ್ಟೇ ಸ್ಟ್ರಾಂಗ್ ಆಗಿರಲಿ, ದೇವರು ನಮಗೆ ಅಂತ ಒಂದು ಅವಕಾಶನ ಕೊಟ್ಟೇ ಕೊಡ್ತಾರೆ. ಆ ಅವಕಾಶಕ್ಕೋಸ್ಕರ ನಾವು ಕಾಯ್ಬೇಕಷ್ಟೆ. ಆವಾಗಲೇ ಲೈಫಲ್ಲಿ ಗೆಲ್ಲಕ್ಕಾಗೋದು. ಈ ಥರ ಎಕ್ಸ್ಟ್ರೀಮ್ ಸ್ಪೋರ್ಟ್ಸ್ಗೆ ಮುಂಚೆಯಿಂದನೂ ರೆಡ್ ಬುಲ್ ಅವರೇ ಆರ್ಗನೈಸರ್ಸು. ಬೈಕರ್ಸ್ ಮಾಡಿದ ಸ್ಟನ್ಸು, ಪ್ಯಾರಾಗ್ಲೈಡರ್ಸ್ ಬಂದಿದ್ದ ರೀತಿ ನೋಡಿ ತುಂಬಾ ಖುಷಿ ಆಯಿತು. ನಾವಂತೂ ತುಂಬಾ ಎಂಜಾಯ್ ಮಾಡಿದ್ದೀವಿ.
ನಾವೆಲ್ಲ ಆವಾಗಲೆಲ್ಲ ಟಿ ವಿಯಲ್ಲಿ ಬೈಕ್ ರೇಸ್ನ ಕಾರ್ ರೇಸ್ನ ನೋಡಿ ಬಂದಿದ್ವಿ. ಆದರೆ ಇವಾಗ ನಾವು ನಿಜವಾಗ್ಲೂ ಕಾರ್ ರೇಸ್ನ ಬೈಕ್ ರೇಸ್ನ ನೋಡ್ತಾ ಇದ್ದೀವಿ ಅಂತಂದರೆ ತುಂಬಾ ಖುಷಿ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಕಾರು ನಮ್ಮ ಇಂಡಿಯನ್ ಡ್ರಿಫ್ಟರ್ ಅಭಿ ಪಟೇಲ್ ಅವ್ರದ್ದು. ಚಾಂಪಿಯನ್ಶಿಪ್ನಲ್ಲಿ ಪ್ರತಿಯೊಂದು ಕಂಟ್ರಿ ಫ್ಲ್ಯಾಗ್ ಹಾಕಿದ್ದಾರೆ. ಅದರಲ್ಲೂ ನಮ್ಮ ಇಂಡಿಯಾ ಫ್ಲ್ಯಾಗ್ನ ಫಸ್ಟ್ ನೋಡಿ ತುಂಬಾ ಖುಷಿ ಆಯಿತು. ಈ ಚಾಂಪಿಯನ್ಶಿಪ್ನಲ್ಲಿ ಪ್ರತಿಯೊಬ್ಬ ಪಾರ್ಟಿಸಿಪೇಟರ್ಸ್ಗೂ ಇನ್ಸ್ಟಾಗ್ರಾಮಲ್ಲಿ ತುಂಬಾ ಫಾಲೋವರ್ಸ್ ಇದ್ದಾರೆ. ಆದರೆ ನಮ್ಮ ಇಂಡಿಯನ್ ಅಭಿ ಪಟೇಲ್ ಅವರ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ತುಂಬಾ ಕಡಿಮೆ. ಡ್ರಿಫ್ಟಿಂಗ್ ಅನ್ನೋದು ತುಂಬಾ ಡಿಫಿಕಲ್ಟ್ ಸ್ಪೋರ್ಟು. ಆ ಸ್ಪೋರ್ಟ್ಸ್ಗೆ ನಮ್ಮ ಗೌರ್ನಮೆಂಟು ಈ ಥರ ಟ್ಯಾಲೆಂಟ್ಸ್ನ ರೆಕಗ್ನೈಸ್ ಮಾಡಿ ಸಪೋರ್ಟ್ ಮಾಡಬೇಕು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಅವರ ಇನ್ಸ್ಟಾಗ್ರಾಮ್ ID. ಆದಷ್ಟು ನಮ್ಮ ಜನರು ಸಪೋರ್ಟ್ ಮಾಡಿ. ಈ ಒಮಾನ್ ಇಂಟರ್ನ್ಯಾಷನಲ್ ಡ್ರಿಫ್ಟಿಂಗ್ ಚಾಂಪಿಯನ್ಶಿಪ್ 2026 ಇಂಟರ್ನ್ಯಾಷನಲ್ ಕ್ಯಾಟಗರಿಲಿ ಐರ್ಲ್ಯಾಂಡ್ನ ಟಾಮಿ ಕೇಲಿ ಅನ್ನೋರು ಫಸ್ಟ್ ಪ್ಲೇಸು, ಸೆಕೆಂಡ್ ಪ್ಲೇಸಲ್ಲಿ ಜಾಕ್ ಶನಾನು ಆ್ಯಂಡ್ ಥರ್ಡ್ ಪ್ಲೇಸಲ್ಲಿ ಕೊನೋರ್ ಶನಾನ್. ಇವರು 3 ಮೆಂಬರ್ಸ್ ಕೂಡ ಐರ್ಲ್ಯಾಂಡ್ ಅವರಾಗಿರ್ತಾರೆ. ಇನ್ನು ಮೆನಾ ಕ್ಯಾಟಗರಿಯಲ್ಲಿ ಈಜಿಪ್ಟ್ನ ಕರೀಮ್ ರಾಶೀದ್ ಅನ್ನೋರು ಫಸ್ಟ್ ಪ್ಲೇಸು, ಸೆಕೆಂಡ್ ಪ್ಲೇಸಲ್ಲಿ ದುಬೈನ ಖಲೀಫಾ ಅಲ್ ಫಲಾಸಿ ಆ್ಯಂಡ್ ಥರ್ಡ್ ಪ್ಲೇಸಲ್ಲಿ ಜಾರ್ಡನ್ನ ಅಬ್ದುಲ್ ಹಮಾದ ಅನ್ನೋರು ವಿನ್ನರ್ಸ್ ಆಗಿರ್ತಾರೆ. ಇನ್ನು ನ್ಯಾಷನಲ್ ಕ್ಯಾಟಗರಿಯಲ್ಲಿ ಹೇಳೋದಾದರೆ ಫಸ್ಟ್ ಪ್ಲೇಸಲ್ಲಿ ಹೈತಮ್ ಹಲ್ಲದೀದಿ ಆ್ಯಂಡ್ ಸೆಕೆಂಡ್ ಪ್ಲೇಸಲ್ಲಿ ಅಹ್ಮದ್ ಅಲ್ ಆಮರಿ ಆ್ಯಂಡ್ ಥರ್ಡ್ ಪ್ಲೇಸಲ್ಲಿ ತಾರಿಕ್ ಅಲ್ ಶಹೀನಿ ವಿನ್ನರ್ಸ್ ಆಗಿರ್ತಾರೆ. ಇಲ್ಲಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀವಿ. ಸೊ ಇದೇ ರೀತಿ ಮೋರ್ ಇನ್ಫಾರ್ಮೇಟಿವ್ ವಿಡಿಯೋಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತಾನೆ ಇರ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.